ನಾವೆಲ್ಲ ದರ್ಶನ ಮುಗಿಸ್ಕೊಂಡು ರಿಟರ್ನ್ ಹೋಗ್ತಾ ಇದ್ವಿ ಹೈವೇ ಹತ್ರಕ್ಕೆ. ಸೊ ಅಲ್ಲಿಂದ ನಾವು ಬೇರೆ ಬಸ್ ಕ್ಯಾಚ್ ಮಾಡಬೇಕು. ಇಲ್ಲಿಗೆ ಯಾವುದು ಬಸ್ಗಳು ಬರೋದಿಲ್ಲ, ಆಟೋದಲ್ಲೇ ಹೋಗ್ಬೇಕು ನಾವು. ಮುರುಡೇಶ್ವರದಿಂದ ಈ ಕಡೆ ಭಟ್ಕಳ ಬಂದು ಭಟ್ಕಳದಿಂದ ಬೈಕಲ್ಲಿ ಹೋಗ್ತಾ ಇದ್ದೀವಿ ಕೊಲ್ಲೂರು ಹೋಗೋದಕ್ಕೆ. ಸೊ ಡೈರೆಕ್ಟ್ ಬಸ್ ಇಲ್ಲ ಮುರುಡೇಶ್ವರದಿಂದ. ಸೊ ಅದಕ್ಕೆ ಮುರುಡೇಶ್ವರದಿಂದ ಬೈಕಲ್ಲಿ ಹೋಗ್ಬೋದಿತ್ತು ಡೈರೆಕ್ಟ್ ಬಸ್ಸು. ಬಟ್ ಭಟ್ಕಳದಿಂದ ಬೈಕೂರು, ಅಲ್ಲಿಂದ ಕೊಲ್ಲೂರು. ಈಗ ನಾವಿಲ್ಲಿ ಬೈಂದೂರಲ್ಲಿ ಇಳ್ಕೊಂಡಿದ್ದೀವಿ. ಇಲ್ಲಿ ಫುಲ್ ಮಳೆ ಬರ್ತಾ ಇದೆ. ಇಲ್ಲಿಂದ ನಾವು ಕೊಲ್ಲೂರು ಬಸ್ ಹತ್ತಬೇಕು. ಇಲ್ಲಿಂದ 28 ಕಿಲೋಮೀಟರ್ ಅಷ್ಟೇ, ಹಾಫ್ ಅನ್ ಅವರ್ ಜರ್ನಿ ಆಗ್ಬೋದು. ಈಗ ನಾವು ಬೈಂದೂರಿಂದ ಕೊಲ್ಲಾಪುರಕ್ಕೆ ಹೋಗ್ತಾ ಇದ್ದೀವಿ. ಇದು ಪ್ರೈವೇಟ್ ಗಾಡಿ, ಗೌರ್ಮೆಂಟ್ ಗಾಡಿ ಇಲ್ಲಿ ಬಂದರೆ KSRTC ಎಲ್ಲ ಅವೈಲೇಬಲ್ ಇಲ್ಲ ಕೊಲ್ಲಾಪುರಕ್ಕೆ. ನಾವು ಪ್ರೈವೇಟ್ ಗಾಡಿಲೇ ಹೋಗ್ಬೇಕಾಗುತ್ತೆ. ಗೌರ್ಮೆಂಟ್ ಬಸ್ ಬೇಕು ಅಂದರೆ ಕುಂದಾಪುರದಿಂದ ಹೋಗ್ಬೋದಷ್ಟೆ. ನೋಡಿ ಲೆಫ್ಟ್ಗೆ ಟರ್ನ್ ಆಗುತ್ತೆ. ಹೌದು. ನಾವೀಗ ಬಸ್ ಸ್ಟಾಪಲ್ಲಿ ಇಳಿದು ಕೊಲ್ಲೂರು ಬಸ್ ಸ್ಟಾಪಲ್ಲಿ ಆಟೋ ತೊಗೊಂಡು 1/2 ಕಿಲೋಮೀಟರ್ ಇದೆ ಅಂತೆ. ಒಂದು ಆಟೋ 40 ರೂಪಾಯಿ.
ಸೊ ನಾವು ಅಲ್ಲಿಂದ ಬಂದಿದ್ದು ಈ ಪಾದರಕ್ಷೆ ಇಡೋದಕ್ಕೂ ಪ್ಲೇಸ್ ಇದೆ. ಒಂದು ಜೊತೆ 2 ರೂಪಾಯಿ ಹಾಕವ್ರೆ, ಬಟ್ ಅದು ಯಾವ ಜಾಮೂನು ಇಲ್ಲ 5 ರೂಪಾಯಿ ಇಸ್ಕೊಳ್ತಾವ್ರೆ. ಮಳೆ ಬರ್ತಾ ಇದ್ರು ಮಳೆಯಿಂದ ನಮಗೇನು ಪ್ರಾಬ್ಲಮ್ ಆಗಿಲ್ಲ. ದೇವ್ರ ಹತ್ರ ನೋಡ್ಕೊಳ್ತಾ ಇದ್ದಾರೆ ನಮ್ಮನ್ನ. ಇಲ್ಲಿ ಭೋಜನ ಶಾಲೆನೂ ಇದೆ. ದರ್ಶನ ಮುಗಿಸ್ಕೊ ಬಂದು ಊಟಕ್ಕೆ ಹೋಗೋಣ. ಊಟ ಕೊಡ್ತಾವ್ರ. ಇಲ್ಲಿ ಅತಿಥಿ ಗೃಹ ಕೂಡ ಇದೆ ದೇವಸ್ಥಾನದ್ದು. ಇಲ್ಲೊಂಥರ ನೋಡಿ ಮನೆ ಹೆಂಗಿದೆ, ದೇವಸ್ಥಾನನ ಮನೆನ ಒಂದೇ ಗೊತ್ತಾಗಲ್ಲ ಯಾವುದು. ಇಲ್ಲಿ ದೇವಸ್ಥಾನ ಸ್ಟಾರ್ಟ್ ಆಗುತ್ತೆ. ಕೊಲ್ಲೂರು ಮೂಕಾಂಬಿಕೆ. ಇದು ದೇವಸ್ಥಾನದ ಸಮಯ. ಇದು ದೊಡ್ಡ ಕ್ಯೂ ಇದೆ. ಈಗ ಸಮಯ 12:40. ನಾವು ಕೊಲ್ಲೂರು ದೇವಸ್ಥಾನದಲ್ಲಿದ್ದೀವಿ. ಲೈನಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದೀವಿ. ಯಾರೂ ನನ್ನ ಮುಂದೆ ಇಲ್ಲ, ಎಲ್ಲ ನನ್ನ ಮುಂದೆ ಇದ್ದಾರೆ. ಆ ದೇವಸ್ಥಾನ ಹಾಕಿ ಬಂದರೆ ಇಲ್ಲಿ ಮೂಕಾಂಬಿಕೆ ಅನ್ನ ಪ್ರಸಾದ ಇರುತ್ತೆ. ಹಾಗಾಗಿ ಊಟಕ್ಕೆ ಹೋಗ್ತಾ ಇದ್ದೀವಿ ನಾವು. 12 ಗಂಟೆಯಿಂದ 12:30 ಅಲ್ಲಿ ರಾತ್ರಿ 8 ಗಂಟೆಯಿಂದ 12:30. ಊಟ ಮುಗಿಸ್ಕೊಂಡು ಆಚೆ ಬಂದು ಮತ್ತೆ ರಿಟರ್ನ್ ಅಂದರೆ ನಮ್ಮ ರೈಟ್ ಸೈಡಿಗೆ ತಿರುಗಿದ್ರೆ ಮತ್ತೆ ದೇವಸ್ಥಾನದ ಕಡೆ ಹೋಗ್ತೀವಿ. ಲೆಫ್ಟ್ ಸೈಡ್ ಆದರೆ ಕಾರ್ ಪಾರ್ಕಿಂಗ್ ಕಡೆ ಹೋಗ್ತೀವಿ. ಮಳೆರಾಯನು ಬ್ರೇಕ್ ತಗೊಂಡಿದೆ, ಮಳೆ ನಿಂತೋಗ್ಬಿಟ್ಟಿದೆ. ಅದು ಬೇಕಂತ ತಗೊಂಡ್ಬಿಟ್ಟು ಛತ್ರಿಯಿಂದ ಎಲ್ಲ ಇದೆ. ಇಲ್ಲಿ ಕರ್ನಾಟಕಕ್ಕಿಂತ ಮಲಯಾಳಂವರೇ ಜಾಸ್ತಿ ಇದ್ದಾರೆ, ಕೇರಳದವರೇನೆ. ಈ ದೇವಸ್ಥಾನ ಹತ್ರ ಬಂದು ಮತ್ತೆ ಸ್ಟ್ರೈಟ್ ಹೋಗಿ ರೈಟ್ ತಿರುಗಿದ್ರೆ ನಮ್ಮ ಚಪ್ಪಲಿ ಸ್ಟ್ಯಾಂಡ್ ಇರೋದು ನಮಗೆ ಗೊತ್ತಾಗುತ್ತೆ. ಇದೇ ದೇವಸ್ಥಾನ ಎಂಟ್ರೆನ್ಸು.
ಮತ್ತೆ ಮಳೆ ಬರಕ್ಕೆ ಸ್ಟಾರ್ಟ್ ಆಯಿತು. ನಾವು ಆಟೋ ಹತ್ತಿದ ತಕ್ಷಣ ಮೇಬಿ ದೇವ್ರು ನಮ್ಮನ್ನೆಲ್ಲ ನಡೆಯಕ್ಕೆ ಬಿಡ್ತಾ ಇಲ್ಲ ಅನ್ಸುತ್ತೆ. ಸೊ ಗ್ರೇಟ್ ಅಲ್ಲ. ಈಗ ಮರಳಿ ಬಸ್ ಹತ್ತೋಣ. ಲಗೇಜ್ ತಗೊಳ್ಳೋಣ. ಫಸ್ಟು ಲಗೇಜ್ ಕೌಂಟರ್ ಇತ್ತು, ಅಲ್ಲಿದೆ ಲಗೇಜ್ ಕೌಂಟರು. ಅದರಲ್ಲಿ ನಿಮ್ಮ ಬ್ಯಾಗ್ ಇಟ್ಬಿಟ್ಟು ನೀವು ಆರಾಮಾಗಿ ದೇವಸ್ಥಾನಕ್ಕೆ ಹೋಗಿ ಬಂದು ಮತ್ತೆ ನಿಮ್ಮ ಬ್ಯಾಗ್ನ ತಗೋಬೋದು. ಈಗ ನಾವೀಗ ಪ್ರೈವೇಟ್ ಬಸ್ ಹತ್ತುತ್ತಾ ಇದೀವಿ. ಇಲ್ಲಿಂದ ಯಾವ್ದೋ ಗೌರ್ಮೆಂಟ್ ಬಸ್ಸಸ್ ಇಲ್ವಂತೆ. ನಾವೀಗ ಉಡುಪಿಗೆ ಹೋಗ್ಬೇಕು. ಸೊ ಇಲ್ಲಿಂದ ನಾವು ಕುಂದಾಪುರಕ್ಕೆ ಪ್ರೈವೇಟ್ ಬಸ್ಸಲ್ಲಿ ಹೋಗಿ ಕುಂದಾಪುರದಿಂದ ಉಡುಪಿಗೆ ಗೌರ್ಮೆಂಟ್ ಬಸ್ಸಲ್ಲಿ ಹೋಗೋಣ ಅಂತ ಪ್ಲಾನ್ ಇದೆ ನಮ್ಮದು. ಈ ಸೀಟ್ಗಳು ತುಂಬ ಚಿಕ್ಕವು, ತುಂಬ ಚಿಕ್ಕ ಕಂಪೇರ್ ಟು RKSRTC. ಈ ಬಸ್ಸಾಗ 2 ಕಾಲಿಗೆ 3 ಕಾಲಿಗೆ ಹೋಗುತ್ತೆ ಕುಂದಾಪುರಕ್ಕೆ. 16 ಜನ. ಮಳೆ ಈಗ ನಾವು ಉಡುಪಿಗೆ ನಮ್ಮ ಪಯಣ ಬೆಳೆಸ್ತಾ ಇದ್ದೀವಿ. ಕೊಲ್ಹಾಪುರದಿಂದ ಕುಂದಾಪುರಕ್ಕೆ ಹೊರಡ್ತಾ ಇದ್ದೀವಿ. ಯಾಕಂದರೆ ಇಲ್ಲಿ ಡೈರೆಕ್ಟ್ ಉಡುಪಿಗೆ ಹೋಗ್ಬೋದು, ಬಟ್ ಇಲ್ಲಿ ಗೌರ್ಮೆಂಟ್ ಬಸ್ಸಸ್ ಇಲ್ಲ, ಪ್ರೈವೇಟ್ ಬಸ್ಸಸ್ಸು. ಸೊ ಅದಕ್ಕೆ ಕುಂದಾಪುರಕ್ಕೆ ಹೋಗಿ ಅಲ್ಲಿಂದ ಉಡುಪಿಗೆ ಗೌರ್ಮೆಂಟ್ ಬಸ್ ತಗೊಳ್ಳೋಣ ಅಂತ. ಅದಾಗಿ ಕೊಲ್ಹಾಪುರದಲ್ಲಿ ಸಾಯಂಕಾಲ 6 ಗಂಟೆಗೆ ಎಂಡ್ ಆಗುತ್ತೆ ಬಸ್ಗಳು. ಅದಾದಮೇಲೆ ಯಾವ ಬಸ್ಸಸ್ಸು ಸಿಗಲ್ಲ ನಮಗೆ ಉಡುಪಿಗೆ ಹೋಗೋದಕ್ಕೆ. ಸೊ ಈಗ ಸಮಯ 2 ಗಂಟೆ 15 ನಿಮಿಷ. ಕುಂದಾಪುರಕ್ಕೆ ಇದು 3 ಗಂಟೆ 15 ನಿಮಿಷಕ್ಕೆ ಹೊರಡುತ್ತೆ. Yes, we are leaving Kolhapur. ಮೂಕಾಂಬಿಕೆ ದೇವಿ ದರ್ಶನ ತುಂಬ ಚೆನ್ನಾಗಾಯಿತು. ಊಟನೂ ಮಾಡಿದ್ವಿ. ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಇಲ್ಲಿಂದ ಉಡುಪಿಗೆ 81 ಕಿಲೋಮೀಟರ್ ಅಂತ ತೋರಿಸ್ತಾ ಇದೆ ಗೂಗಲ್ ಮ್ಯಾಪಲ್ಲಿ. ಇಲ್ಲಿ ಬೋರ್ಡಲ್ಲಿ 78 ಅಂತ ಏನೋ ಹಾಕಿದ್ದಾರೆ. ಹಾಗೆ ಕುಂದಾಪುರ 36 ಕಿಲೋಮೀಟರ್ ಏನೋ ಇದೆ ಇಲ್ಲಿಂದ ಕೊಲ್ಹಾಪುರದಿಂದ. ನೋಡಿ ಇಲ್ಲಿರೋ ದೇವಸ್ಥಾನಕ್ಕೆ ನಾವು ಹೋಗಾಗ್ತಿಲ್ಲ ಅಂತ ಅಲ್ಲಿರೋ ಪೂಜಾರಿ ಬಂದು ಈ ಗಾಡಿಗೆ ಪೂಜೆ ಮಾಡಿ ನಮಗೂ ಕುಂಕುಮ ಕೊಟ್ಟು ಹೂವು ಕೊಟ್ಟು ಹೋಗ್ತಾ ಇದ್ದಾರೆ. ಉಡುಪಿ 73 ಕಿಲೋಮೀಟ್ರು, ಕುಂದಾಪುರ 37 ಕಿಲೋಮೀಟ್ರು. ಲೆಟ್ಸ್ ಗೋ. ನಾವು ಕುಂದಾಪುರ ಇಳಿದಿದ ತಕ್ಷಣ ನಮಗೆ ಬಸ್ ಸಿಕ್ಬಿಡ್ತು. ನಾವು ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಇಮಿಡಿಯೇಟಾಗಿ. ಸೊ ನಾವೀಗ ಕುಂದಾಪುರದಿಂದ ಉಡುಪಿಗೆ ಹೋಗ್ತಾ ಇದ್ವಿ ಗೌರ್ಮೆಂಟ್ ಬಸ್ಸಲ್ಲಿ. ಮಮ್ಮಿ ನಾವು ಬಸ್ ಸ್ಟಾಪಿಂದ ಇಳ್ಕೊಂಡು ಕೆಳಗಡೆ ಬಂದರೆ ಗೌರ್ಮೆಂಟ್ ಬಸ್ ದೇವಸ್ಥಾನದ ಹತ್ರಕ್ಕೆ ಹೋಗಲ್ಲ. ಸೊ ಇದು ಸೊ ಈಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ ನಾವು. ಆಟೋ 50 ರೂಪೀಸ್ ತೊಗೊಳ್ತಾರಂತೆ. ಪ್ರೈವೇಟ್ ಬಸ್ಸು ಹೋಗುತ್ತೆ, ಬಟ್ ಆದರೆ ಅಲ್ಲಿಂದನೂ ಒಂದು 10 ನಿಮಿಷ ನಡ್ಕೊಂಡು ಹೋಗ್ಬೇಕಂತೆ. ಸೊ ಬೇಕು ಆಟೋ. ಈಗ ಸಮಯ ಕರೆಕ್ಟಾಗಿ 4 ಗಂಟೆ ಆಗಿದೆ. ನಾವು 3 ಕಾಲಿಗೆ ಬಸ್ ಹತ್ತಿದ್ದು 4 ಗಂಟೆಗೆ ಬಸ್ ಇಳಿದಿದ್ದೀವಿ. 3 ಗಂಟೆ ಅಷ್ಟೇ ಕುಂದಾಪುರದಿಂದ ಉಡುಪಿಗೆ. ಎಷ್ಟು ಕಿಲೋಮೀಟರ್?